ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವಾಗ ನೀವೆಲ್ಲ ವಚನಗಳ ಹೇಳಿದ್ರಲ್ಲ, ಅದರಲ್ಲಿ ಒಂದು ಬಹಳ ಮುಖ್ಯವಾದಂತಹ ವಚನ ಕೇಳಿದ್ರಿ. ನಾವ್ಯಾರೂ ಅದರ ಕಡೆ ಹೆಚ್ಚು ಗಮನ ಕೊಟ್ಟಿಲ್ಲ. ನಾವು ನೀವು ಅಷ್ಟೇ ಅಲ್ಲ, ಇತಿಹಾಸವೂ ಕೂಡ ಗಮನ ಕೊಡಲಿಲ್ಲ. ಮಾತೆ ಮಹಾದೇವಿಯವ್ರು ಬರೋವರೆಗೂ ಈ ಒಂದು ಸಂಗತಿಯನ್ನು ಒಬ್ಬರು ಹೇಳೇ ಇರಲಿಲ್ಲ. ಅದು ಬಹಳ ವಿಚಿತ್ರವಾದಂಥದ್ದು. ಏನಪ್ಪ ಅದು ಅಂತಂದರೆ, ಬಸವಣ್ಣ ಕೊಟ್ಟಂತಹ ಸ್ತ್ರೀ ಸಮಾನತೆ, ಜೊತೆಗೆ ಇಷ್ಟಲಿಂಗ ದೀಕ್ಷೆಯನ್ನು ಮೊಟ್ಟ ಮೊದಲು ತನ್ನ ಅಕ್ಕನಿಗೆ ಕೊಟ್ಟಂತಹ ಪ್ರಸಂಗ, ಅಕ್ಕನ ಆಗಮನವರಿಗೆ. ಮತ್ತು ಬಸವಣ್ಣವ್ರ ಮನೆ ಬಿಟ್ಟಿದ್ದೇ ಅದಕ್ಕೋಸ್ಕರ. ಭೀಮಕವಿ ಅದನ್ನು ಚಿತ್ರಿಸಿದ್ದಾನೆ, ಬಹಳ ಸೂಕ್ಷ್ಮವಾಗಿ ಚಿತ್ರಿಸಿ ಅಲ್ಲಿ ತಕ್ಷಣವೇ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾನೆ. ನಾನು ಅಕ್ಕನಿಗೆ ದೀಕ್ಷೆ ಇಲ್ದಿರೋದ್ರಿಂದ ನಾನು ದೀಕ್ಷೆ ತಗೊಳ್ಳಲ್ಲ, ಅಕ್ಕನಿಗೆ ದೀಕ್ಷೆ ಕೊಡಲ್ಲ ಅಂತ ಹೇಳ್ತಾ ಇದ್ದೀರ. ನಾನು ದೀಕ್ಷೆ ತಗೊಳ್ಳಲ್ಲ ಅಂತ ಹೇಳ್ದವನೇ ತಕ್ಷಣವೇ ಒಂದು ಅಬದ್ಧ ಮಾಡಿಬಿಟ್ಟಿದ್ದಾನೆ. ಏನಂದರೆ, 8 ವರ್ಷದ ಬಾಲಕ ಬಸವಣ್ಣನಿಗೆ 4 ವರ್ಷದ ಗಂಗಾಂಬಿಕೆಯನ್ನು ಲಗ್ನ ಮಾಡಿಸ್ಬಿಟ್ಟಾನೆ. ಇದು ಯಾರಿಗೂ ಗೊತ್ತೇ ಇಲ್ಲ. ನಿಮಗೆ ಯಾರಿಗಾರು ಗೊತ್ತಿತ್ತಾ? ಬಸವ ಪುರಾಣದಲ್ಲಿ ಬರುತ್ತೆ ಈ ಪ್ರಸಂಗ. ಬಲದೇವರಸ ಬಂದು ತನ್ನ 4 ವರ್ಷದ ಮಗಳನ್ನು ಗಂಗಾಂಬಿಕೆಯನ್ನು ಮದುವೆ ಮಾಡಿಕೊಟ್ಟ ಅಂತ ಬರೆದ್ಬಿಟ್ಟ. ಅಂದರೆ ಎಂಥ ವಿರೋಧಾಭಾಸ ಅಂತಂದರೆ, ಇಲ್ಲಿ ಇಂಥ ಘಟನೆಗಳಿಂದ ಇಂಥ ಘಟನೆಗಳಿಗೆ ಅನೇಕ ಜನ ಏನೇನೋ ವ್ಯಾಖ್ಯಾನ ಮಾಡಕ್ಕೆ ಹೋದರು. ಗಂಗಾಂಬಿಕೆ ಅನ್ನೋ ಹೆಸರೇ ವಚನಗಳಲ್ಲಿ ಬರಲ್ಲ. ಅಂಥದ್ದಕ್ಕೆ ಏನೇನೇನೇನು ವ್ಯಾಖ್ಯಾನ ಮಾಡಿ ಬಸವಣ್ಣನವರ ಒಂದು ಅದ್ಭುತವಾದ ಪ್ರಸಂಗ. ಅಂದರೆ ಇಡೀ ಮಾನವ ಕುಲದ ಇತಿಹಾಸದಲ್ಲಿ ಹೆಣ್ಣು ಮಕ್ಕಳ ಸಮಾನತೆಗೋಸ್ಕರ ಭಾರತ ದೇಶದಲ್ಲಿ ವಿಶೇಷವಾಗಿ, ವಿದೇಶಗಳಲ್ಲಿ ಇಂಥ ಪ್ರಸಂಗಗಳು ನಡೆದೇ ಇಲ್ಲ. ಮತ್ತು ಬೇರೆ ಅಲ್ಲಿ 8 ವರ್ಷದ ಹುಡುಗರು, 7 ವರ್ಷದ ಹುಡುಗರು, 9 ವರ್ಷದ ಹುಡುಗರು, 5 ವರ್ಷದ ಹುಡುಗರು ಸಾಧನೆ ಮಾಡಿದ್ದಾರೆ ಅಂದರೆ ಅಲ್ಲಿ ಒಂದು ಪ್ರಸಂಗಗಳು ಬರಲ್ಲ ನಿಮಗೆ. ಯಾಕಂದರೆ ಅವ್ರ ಇತಿಹಾಸ ಶುರುವಾಗೋದು ಇತ್ತೀಚೆಗೆ. ನಮ್ಮಲ್ಲಿ 5 ವರ್ಷದ ಬಾಲಕರು ತಪಸ್ಸಿಗೆ ಹೋದ್ರು ಅಂತ, ಅದೇನು ಸುಳ್ಳಲ್ಲ. ಅದು 5 ವರ್ಷದ ಬಾಲಕ ಸಾಧನೆಗೆ ತೊಡಕೊಂಡ ಅಂತ ಬರುತ್ತೆ. ಹಾಗೆ ಬಸವಣ್ಣವರು 8 ವರ್ಷದ ಬಾಲಕನಾಗಿದ್ದಾಗ ಅಕ್ಕನಿಗೋಸ್ಕರ ಮನೆ ಬಿಟ್ಟು ಮುಂದೆ ಯೋಗಾಭ್ಯಾಸ, ವಿದ್ಯಾಭ್ಯಾಸ ಮಾಡಿ, ಅದಕ್ಕಿಂತ ಹೆಚ್ಚಾಗಿ ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಇಷ್ಟಲಿಂಗದ ಸಾಕ್ಷಾತ್ಕಾರ ಅಂದರೆ ಜಗದಗಲ ಮುಗಿಲಗಲ ಆ ಪರಿಕಲ್ಪನೆ ಬರುತ್ತದೆ. ಅದು ಸ್ಥಾವರಲಿಂಗದಿಂದ ಇಷ್ಟಲಿಂಗದ ಕಡೆಗೆ ಪ್ರಯಾಣ ಮಾಡಿದ ಪ್ರಸಂಗ. ಮೊದಲು ಬಸವಣ್ಣವರು ಗುಡಿ ಲಿಂಗ ಪೂಜೆ ಮಾಡಿದ್ದಾರೆ, ಕೈಲಾಸದ ಕಲ್ಪನೆ ಇತ್ತು. ಮತ್ತು ಅವ್ರದ್ದು ಒಂದು ಪ್ರಾಮಾಣಿಕತೆ ಏನು ಅಂತ ಶರಣರದ್ದು, ಆ ಕೈಲಾಸ ಪರ ವಚನಗಳನ್ನ ಹಳಸಾಕ್ಲಿಲ್ಲ ಅವರು. ಅದು ದೊಡ್ಡವರ ಪ್ರವಾದಿಗಳ ಒಂದು ಮಹತ್ವದ್ದೇನೆಂದರೆ, ಅವರು ಜಗದಗಲ ಮುಗಿಲಗಲ ಮಿಗಿಯಗಲ ಕಲ್ಪನೆ ಬಂದ ಮೇಲೆ ಕರಸ್ಥಲಕ್ಕೆ ಬಂದು ಚುಳುಕಾಗೋದು ಇಡೀ ಭಾರತದ ಇತಿಹಾಸದಲ್ಲಿ ಅದು ಮೊದಲು. ಈ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ಹೇಳ್ತಾರಲ್ಲ ಶಂಕರಾಚಾರ್ಯರು, ಅಲ್ಲಿ ಇಷ್ಟಲಿಂಗದ ಪರಿಕಲ್ಪನೆ ಬರಲ್ಲ. ಸಿಂಧು ಬಯಲು ನಾಗರಿಕತೆಗಳು ಲಿಂಗ ಸಿಕ್ಕಿದಾವೆ ಅಂತ ಬರೀತಾರೆ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದಾವೆ ಅಂತ ಹೇಳ್ತಾರೆ. ಅವು ಇಷ್ಟಲಿಂಗಗಳಲ್ಲ. ಅವು ಈ ಏನು ಗೋಮುಖ ಪೀಠ ಇರ್ತಕ್ಕಂಥ ಲಿಂಗ ಬಸವಣ್ಣ ಅಂತ ಏನು ಈಗಲೂ ಜಾತ್ರೆಗಳಲ್ಲಿ ಮಾರಾಟ ಮಾಡ್ತಿರ್ತಾರಲ್ಲ, ಆ ಲಿಂಗಗಳೇ ಹೊರತು ಕಪ್ಪು ಕಂತೆ ಇಷ್ಟಲಿಂಗಗಳಲ್ಲ. ಆದ್ದರಿಂದ ಈ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಆ ಕಲ್ಪನೆ ಬಂದ ಮೇಲೆ, ಅಂದರೆ ಕಲ್ಪನೆ ಅಲ್ಲ, ಅದು ಕೇವಲ ಕಲ್ಪನೆ ಅಲ್ಲ, ಅದು ಸಾಕಾರ ರೂಪ ತಾಳಿ ಇಷ್ಟಲಿಂಗವಾಗಿ ಅವರ ಕರಸ್ಥಲಕ್ಕೆ ಅನುಗ್ರಹ ಆದಮೇಲೆ, ಪರಮಾತ್ಮನಿಂದ ಅನುಗ್ರಹ ಆಯಿತು, ಅಥವಾ ಅವ್ರ ಮನಸ್ಸಲ್ಲೇ ಬೆಳೆದು ಆ ಇಷ್ಟಲಿಂಗವನ್ನು ಹಾಗೆ ತಯಾರು ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಜೊತೆಗೆ ಪ್ರಾಣಲಿಂಗ ಸಾಕ್ಷಾತ್ಕಾರಕ್ಕೆ, ಭಾವಲಿಂಗ ಸಾಕ್ಷಾತ್ಕಾರಕ್ಕೆ 12 ವರ್ಷ ತಗೊಳ್ತಾರೆ. ಮುಂದೆ ಹಿಂದೆ 12 ವರ್ಷದಲ್ಲಿದ್ದ ಚಿಂತೆ ಇಂದು ನಿಶ್ಚಿಂತವಾಯಿತು. ಎನ್ನ ಗಂಡ ಬರಬೇಕೆಂದು ಎನ್ನ ಅಂತರಂಗವೆಂಬ ಮನೆಯ ತೆರವು ಮಾಡಿ
ಅದ ಏನು ವಚನ ಬರ್ತದಲ್ಲ, ಆ ವಚನ ಕಲ್ಯಾಣದಲ್ಲಿ ಆದಂಥದ್ದು, ಕಲ್ಯಾಣದಲ್ಲಿ ಸಾಕ್ಷಾತ್ಕಾರ ಆದಂಥದ್ದು. ಈ ಇಷ್ಟಲಿಂಗ ಪರಿಕಲ್ಪನೆ ಬಂದಮೇಲೆ, ಸಾಕ್ಷಾತ್ಕಾರ ಆದಮೇಲೆ ಮೊಟ್ಟ ಮೊದಲು ಅಕ್ಕನಾಗಮ್ಮನವ್ರಿಗೆ ದೀಕ್ಷೆ ಕೊಡ್ತಾರೆ, ಅಕ್ಕನಾಗಮ್ಮನಿಗೆ ದೀಕ್ಷೆ ಕೊಡ್ತಾರೆ. ಅದನ್ನ 12ನೇ ಶತಮಾನ ಅಂದ್ರೆ ಕಲ್ಯಾಣ ಕ್ರಾಂತಿ ಆದ್ಮೇಲೆಯಿಂದ ಮುಂದೆ ಪ್ರೌಢದೇವರಾಯನ ಕಾಲಕ್ಕೆ 101 ವಿರಕ್ತರು ಬಂದರು. ಆಮೇಲಿಂದ ಸಿದ್ಧಲಿಂಗೇಶ್ವರರ ಕಾಲ ಬಂತು, ಸರ್ವಜ್ಞನ ಕಾಲ ಬಂತು, ಆಮೇಲೆ ಷಣ್ಮುಖ ಶಿವಗಳು ಬಂದರು, ಹತ್ತನೇ ಶಿವಗಳು ಯಾರೂ ಕೂಡ ಯಾರ್ಯಾರು ಮತ್ತೆ ಅದರ ನಡುವೆ ಚನ್ನವೀರ ಶರಣರು ಅಂತ ಮಧ್ಯೆ ಬರ್ತಾರೆ, ಬಸವಲಿಂಗ ಶರಣರ ಗುರುಗಳು, ಏನು ಗುರುಕರ್ಣ ತ್ರಿವಿಧಿ ಬರೆದರು, ಮತ್ತು ಬಾಲ್ಯಲ್ ಮಹಂತ ಶಿವಗಳ ಗುರುಗಳವರು, ಹರಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಹಾಡು ಬರುತ್ತಲ್ಲ, ಅದನ್ನ ರಚನೆ ಮಾಡಿದಂಥವ್ರು ಬಾಲ್ಯಲ್ ಮಹಂತ ಶಿವಗಳು. ಇವರೆಲ್ಲ ಚನ್ನವೀರ ಶರಣರು, ಚನ್ನವೀರ ಚನ್ನವೀರ ಸ್ವಾಮಿಗಳು ಅಂತ ಹೇಳಿ ಲಿಂಗನಾಯಕನಹಳ್ಳಿ ಈಗಲೂ ಮಠ ಇದೆ, ಅಲ್ಲಿ ಈ ಗುರುಗಳು ಇದ್ದಾರೆ. ಇವರು ಈಗ ಇರೋರ ಹೆಸರು ಕೂಡ ಚನ್ನವೀರ ಸ್ವಾಮಿಗಳು ಅಂತಲೇ ಇದೆ. ಆದರೆ ಇದು 2 ಶತಮಾನಗಳ ಹಿಂದೆ ನಡೆದಂಥದ್ದು, 2.5 ಶತಮಾನಗಳ ಹಿಂದೆ ಇದ್ರು ಅವರು, ಬಾಲ್ಯಲ್ ಮಹಂತ ಶಿವಗಳಿಗಿಂತ ಗುರುಗಳು ದೊಡ್ಡವರು. ಅಂಥವರು ಕೂಡ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟಿದ್ದನ್ನು ಗುರುತಿಸೋಕ್ಕಾಗಲಿಲ್ಲ. ಯಾಕೆಂದ್ರೆ ಪಾಪ ಅವರ ವಾತಾವರಣ ಹಂಗಿರ್ಲಿಲ್ಲ, ವಾತಾವರಣ ಹಾಗಿರ್ಲಿಲ್ಲ. ಮಾತಾಜಿಯವ್ರಿಗಾದ್ರೂ ಯಾಕಿದು ಗೊತ್ತಾಯ್ತಪ್ಪ ಅಂತಂದ್ರೆ, ಅವರು ಬೈಬಲ್ ಕಾಲೇಜಲ್ಲಿ ಅಧ್ಯಯನ ಮಾಡಿದ್ರು, ಮತ್ತು ಪಾಶ್ಚಿಮಾತ್ಯ ಶಿಕ್ಷಣ, ತತ್ವಜ್ಞಾನಿ, ಫಿಲಾಸಫಿ ಎಲ್ಲ ಓದ್ಕೊಂಡಿದ್ರು, ಫಿಲಾಸಫಿ MA ಮಾಡಿದ್ರು. ಮತ್ತು ತಾವು ಸ್ವತಃ ಒಬ್ಬ ಹೆಣ್ಮಗಳಾಗಿ ಸಾಧನೆಗೆ ಬಂದಾಗ ಏನು ತೊಡಕಿತ್ತು, ಅವರು ಮನೆ ಬಿಟ್ಟು ಬಂದಾಗ ಏನು ಕಷ್ಟ ಇತ್ತು, ಆವಾಗ ಹೆಣ್ಮಕ್ಳಿಗೆ ಅಂದ್ರೆ 20ನೇ ಶತಮಾನದಲ್ಲೂ ಕೂಡ ಎಷ್ಟು ಕಠಿಣ ಇತ್ತು ಒಬ್ಬ ಹೆಣ್ಮಗಳು ಮನೆ ಬಿಟ್ಟು ಆಚೆ ಹೋಗೋದು. ಇದನ್ನೆಲ್ಲ ಅಧ್ಯಯನ ಮಾಡಿ ಅದಕ್ಕೆ ವಚನಗಳಲ್ಲಿತ್ತು, ಸತ್ಯ ಇತ್ತು. ಆದ್ರೆ ಆ ಸತ್ಯ ಗೋಚರ ಆಗ್ಬೇಕಾದ್ರೆ ಸಾಧಕರಿಗೆ ತಾವು ಕಷ್ಟ ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ, ತಾವು ಅನುಭವಿಸಿದ್ರೆ, ಕಷ್ಟ ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ದಿದ್ರೆ ಗೊತ್ತಾಗಲ್ಲ. ಇವತ್ತು ವಚನ ಹೃದಯ ಪುಸ್ತಕ ಬರೆಯಕ್ಕೆ ನಾನು ಸುಮಾರು 30 ವರ್ಷ ತಗೊಂಡಿದ್ದೀನಿ. ಅಂದ್ರೆ 30 ವರ್ಷ ನನ್ನ ಸಾಧನಾ ಕ್ಷೇತ್ರಕ್ಕೆ ಬಂದ್ಮೇಲೆ 30 ವರ್ಷ ಆದ್ಮೇಲೆ ಆ ಪುಸ್ತಕ ಬರೆಯಕ್ಕೆ ಶುರು ಮಾಡ್ಕೊಂಡಿದ್ದು ನಾನು 23ನೇ ಇಸ್ವಿಯಲ್ಲಿ. ಅಂದ್ರೆ 23 ಅಥವಾ 24 ಮಾರ್ಚ್ 24 ಮಾರ್ಚ್ ಶುರು ಮಾಡ್ಕೊಂಡೆ ಅದನ್ನ. ಮೊದಲೇ ಐಡಿಯಾ ಇತ್ತು ಅದು. ಆದರೆ ಅದು ಪುಸ್ತಕ ರೂಪ ತಾಳೋದಕ್ಕೆ ಒಂದು 3-4 ವರ್ಷ ಅಥವಾ 10 ವರ್ಷನೇ ತಾಳ್ತದೆ. ವಿಚಾರ ಮಾಡ್ತಿದ್ದೆ. ಇದು ಅಲ್ವಲ್ಲ, ಇದು ಲಿಂಗದೇವ ಮಾಡಿದ್ದು ಸರಿ ಅಲ್ವಲ್ಲ, ಈ ವಚನಾಂಕಿತಗಳ ವೈಶಿಷ್ಟ್ಯ ವಿಶೇಷ ಇದೆಯಲ್ಲ ಅಂತೇಳಿ ಬಹಳ ವಿಚಾರ ಮಾಡ್ತಾ ಬಂದಮೇಲೆ ಆ ಪುಸ್ತಕ ರೂಪುಗೊಳ್ತು. ಹಾಗೆ ಮಾತಾಜಿಯವರು 65ನೇ ಇಸ್ವಿಯಿಂದ ಅವ್ರೇನು ಮನೆ ತ್ಯಾಗ ಮಾಡಿ ಬಂದರು, ಅಲ್ಲಿಂದ 68ರವರೆಗೆ ಅಥವಾ 71ರವರೆಗೆ ಅಕ್ಕಮಹಾದೇವಿ ಅನುಭವ ಪೀಠ ಆಗೋವರೆಗೂ, ಮತ್ತು ಈ ವೀರಶೈವ ಅನ್ನೋ ಶಬ್ದ ಕೂಡ ಮೊದಲು ಬಳಸಿದಾರೆ ಅವರು. ಅಂದ್ರೆ ವೀರಶೈವ ದರ್ಶನ, ವೀರಶೈವ ಶಬ್ದ ತಪ್ಪಲ್ಲ, ನಿಜವಾಗಿ ಮೈಲಾರ ಬಸವಲಿಂಗ ಶರಣರು ಬಳಸಿದ್ದಾರೆ. ಆದರೆ ಅದೇ ನಾನು ಬೆಳಿಗ್ಗೆ ವಿಚಾರ ಮಾಡ್ತಿದ್ದೆ ಧ್ಯಾನದ ಸಂದರ್ಭದಲ್ಲಿ, ಪಂಚಾಚಾರ್ಯರು ಬಸವಣ್ಣನ ಗುರು ಅಂತ ಒಪ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ಲಿಂಗಾಯತರು ವೀರಶೈವರು ಬೇರೆ ಅಂತ ಹೇಳಿಬಿಟ್ರೆ ಬಹಳ ದೊಡ್ಡ ಅಪರಾಧ ಆಗುತ್ತದೆ. ಅವರು ವೀರಶೈವ ಆಚರಣೆ, ಶೈವಾಚರಣೆಗಳನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ವೀರಶೈವರೆಲ್ಲ ಲಿಂಗಾಯತರು ಅಲ್ಲ, ಅವ್ರು ಹೊರಗೆ ಹೋಗ್ಬೇಕು ಅಥವಾ ಲಿಂಗಾಯತರು ಅಷ್ಟೇ ಒಳಗಿರ್ಬೇಕು ಅಂತಂದ್ರೆ ಅದು ಎಂದಿಗೂ ಸಾಧ್ಯ ಆಗಲ್ಲ. ಅದಕ್ಕೆ ನಾವು ಸತ್ಯ ತಿಳ್ಕೋಬೇಕು. ಯಾರೋ ಒಬ್ಬ ವ್ಯಕ್ತಿ, 5 ಜನ ವ್ಯಕ್ತಿಗಳು ಬಸವಣ್ಣನ ಗುರುತ್ವ ಒಪ್ಪದೆ ಹೋದ್ರೆ ಇಡೀ ಸಿದ್ಧಾಂತವನ್ನೇ ನಾವು ಅಥವಾ ಒಂದು ಜನಾಂಗವನ್ನೇ ನಾವು ಬೇರೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಆಗಬಾರ್ದು. ಅದನ್ನ ನಾವು ಸತ್ಯ ಹೇಳಬೇಕೇ ಹೊರತು ಆ ವೀರಶೈವ ಶಿವ ಶಬ್ದವನ್ನೇ ಬಿಟ್ಬಿಡ್ತೀವಿ, ಶಿವ ಶಬ್ದವೇ ಬೇಡ, ಓಂ ನಮಃ ಶಿವಾಯ ಮಂತ್ರ ಬೇಡ ಅಂತಂದ್ರೆ ನೀವು ಧರ್ಮವನ್ನು ಎಂದೂ ಕಟ್ಲಿಕ್ಕಾಗಲ್ಲ, ದೊಡ್ಡದಾಗಿ ಸಂಘಟನೆ ಮಾಡ್ಲಿಕ್ಕಾಗಲ್ಲ, ಸ್ವತಂತ್ರ ಧರ್ಮ ಮೊದಲೇ ಆಗಲ್ಲ. ಯಾಕಂದ್ರೆ ಈಗ 10 ವರ್ಷದಿಂದ 15 ವರ್ಷದಿಂದ ನಾವು ಹೋರಾಟ ಮಾಡಿದ್ರು ಒಂದು ಚೂರು ನಾವು ಮುಂದಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ಕಾರಣಕ್ಕಾಗಿ ಓಂ ನಮಃ ಶಿವಾಯ ಮಂತ್ರ ಬಿಡಕ್ಕೆ ಬರಲ್ಲ. ನಮಗೆ ಸ್ವತಂತ್ರ ಧರ್ಮಸ್ಥಾನವನ್ನು ಸಿಗದಿದ್ರೂ ಚಿಂತೆ ಇಲ್ಲ, ಅಷ್ಟಾವರಣಗಳು, ಪಂಚಾಚಾರಗಳು, ಶಟಸ್ಥಲ ಸಿದ್ಧಾಂತ
ಇದನ್ನು ಬಿಟ್ಟು ಅಥವಾ ಶಿವದ ಶಬ್ದವನ್ನು ಬಿಟ್ಟು ಪರಶಿವ ಶಬ್ದವನ್ನು ಬಿಟ್ಟು ನೀವೆಲ್ಲ ಹೋಗ್ತೀರಾ? ವ್ಯಾಖ್ಯಾನವನ್ನು ಮಾಡಿ ಅದಿರಲಿ, ಅದು ಮುಂದಕ್ಕೆ ಹೋಗೋಣ. ಆದರೆ ಅಂದರೆ ಈ ಹೆಣ್ಣು ಮಕ್ಕಳಿಗೆ ದೀಕ್ಷೆ ಕೊಟ್ಟಂತಹ ಪ್ರಸಂಗ ಅದನ್ನು ಯಾರೂ ಹೇಳಿರಲಿಲ್ಲ. ಹಳಕಟ್ಟಿಯವರು ಕೂಡ ಹೇಳಿರಲಿಲ್ಲ. ಹಳಕಟ್ಟಿಯವ್ರಿಗೂ ಹೊಳೆದಿರಲಿಲ್ಲ ಪಾಪ. ಅದು ಸತ್ಯಸ್ಯ ಸತ್ಯ ಘಟನೆ ನಡೆದಿದೆ. ಅದಕ್ಕೆ ಈ ವಚನ ಹೇಳಿದ್ದಾರೆ ಅಕ್ಕನಾಗಮ್ಮನವರು. ಅದು ನಾವ್ಯಾರು ಕಲ್ತು ಹೇಳಲ್ಲ, ಅದನ್ನು ಇಂಥ ವಚನಗಳನ್ನು ಕಲಿಬೇಕು ನಾವು. ಅದಕ್ಕೆ ನಾನು ಈ ವಚನ ತಗೊಂಡಿದ್ದು ಇವತ್ತು ಬೇರೆ ವಚನ ಬಿಡಿಸೋದಿತ್ತು. ಅವರು ಕನ್ನಡ ಅವ್ರು ಹೇಳಿದ ಮೇಲೆ, ಕನ್ನಡ ಮಾಸ್ತರ್ ಹೇಳಿದ್ರಲ್ಲ, ಅದಕ್ಕೆ ಈ ವಚನ ತಗೊಂಡೆ. ಎನ್ನ ಕುಲಸೂತಕವ ಬಿಡಿಸಿದಾತ ಬಸವಣ್ಣ. ಬಿಡಿಸಿದಾತ ತಾನೆ ಅಥವಾ ತೊಡೆದಾತನ? ಏನಿದೆ ವಚನ ಅದು? ರಮಣ ವಚನ ತೆಗಿಬೇಕಾ? ನಾನು ಕಂಠಪಾಠ ಮಾಡಿ ಅನ್ಕೊಂಡ್ಬಿಟ್ಟಿದ್ದೀನಿ. ಎನ್ನ ಕಳೆದಾತ ಬಸವಣ್ಣ, ಎನ್ನ ಛಲಸೂತಕವ ಕಳೆದಾತ ಬಸವಣ್ಣ, ಎನ್ನ ತನುಸೂತಕವ ಕಳೆದಾತ ಬಸವಣ್ಣ, ಎನ್ನ ಮನಸೂತಕವ ಕಳೆದಾತ ಬಸವಣ್ಣ, ಎನ್ನ ನೆನಹು ಸೂತಕವ ಕಳೆದಾತ ಬಸವಣ್ಣ. ಎಂತ ಅದ್ಭುತ ಅದು ಅಂತಂದ್ರೆ, ಅಂದ್ರೆ ಸೂತಕ ಅನ್ನೋ ಶಬ್ದನೇ ಬಳಸ್ತಾರೆ ಅವ್ರು ಉದ್ದೇಶಪೂರ್ವಕವಾಗಿ. ಮೈಲ್ಗೆ ಅಂತ ಬಳಸಲ್ಲ ಅವರು, ಸೂತಕ ಅನ್ನೋ ಶಬ್ದನೇ ಬಳಸ್ತಾರೆ. ಯಾಕೆಂದ್ರೆ ಪಂಚಸೂತಕಗಳು ಪಾರಂಪರಾಗತವಾಗಿ ಬಂದಿದ್ದು. ಪರಂಪರಾಗತವಾಗಿ ಸೂತಕ 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 ಅನ್ನೋ ಶಬ್ದ ಬಂದಿದ್ದು. ಅದಕ್ಕೆ ಆ ಎಲ್ಲಾ ಸೂತಕವನ್ನು ಕಳೆದ ಬಸವಣ್ಣ. ಕುಲಸೂತಕ, ಛಲಸೂತಕ. ನೋಡಿ, ಇದು ಅಕ್ಕನಾಗಮ್ಮನವರ ಜ್ಞಾನ ಮಟ್ಟ, ಅವ್ರ ಸಾಕ್ಷಾತ್ಕಾರ ಜೀವಿ ಅನ್ನೋದಕ್ಕೆ ಸಾಕ್ಷಿ. ಛಲಸೂತಕ ಅಂದ್ರೆ ಯಾರು ಬಳಸಿಲ್ಲ ಹಿಂದೆ. ಪಂಚಸೂತಕಗಳಲ್ಲಿ ಏನಿದ್ವು? ಬರೇ ಏನು ಜಾತಿ ಸೂತಕ, ಜನನ ಸೂತಕ, ಮರಣ ಸೂತಕ, ಉಚ್ಚಿಷ್ಟ ಸೂತಕ, ರಜಸ್ಸೂತಕ, ಹೆಣ್ಮಕ್ಳದ್ದು ಸೇರಿಸ್ಬಿಟ್ಟಿದ್ರು. ಆದ್ರೆ ರಜಸ್ಸೂತಕ ಅಂತ ಎಲ್ಲೂ ಬಳಸಲ್ಲ ಅವರು. ಕುಲಸೂತಕ, ಛಲಸೂತಕ, ತನುಸೂತಕ, ಮನಸೂತಕ, ನೆನಹು ಸೂತಕ, ಆಮೇಲೆ ಭಾವಸೂತಕ. ಇಂತಹ ಎಲ್ಲ ಸೂತಕಗಳನ್ನು ಬಿಡಿಸಿ ನನಗೆ ನಿಜದ ಬಾಗಿಲು ತೋರಿಸ್ದ ಅಂತ ಹೇಳ್ತಾರೆ ಬಸವಣ್ಣವರು. ಈ ವಚನ ನನಗೆ, ನಾನು ಕಲ್ತಿಲ್ಲ ಸರಿ, ಆ ಕಲಿಯುವಂಥ ಹೆಣ್ಮಕ್ಳಾದ್ರು ದೊಡ್ಡವರು, ಅಕ್ಕನ ಯಾರು ನಮ್ಮ ಅನ್ನಪೂರ್ಣಕ್ಕವರು, ಗಂಗಾಂಬಿಕಾ ಅಕ್ಕವರು, ಆಮೇಲೆ ಆ ಸ್ವತಃ ಬಸವಧರ್ಮ ಪೀಠದ ಹೆಣ್ಮಕ್ಳಿದಾರಲ್ಲ, ಅವ್ರು ಈ ವಚನ ಎಷ್ಟು ಜನ ಕಲ್ತು ಹೇಳಿದಾರೋ, ಪ್ರವಚನ ಮಾಡಿದಾರೋ ನನಗೆ ಗೊತ್ತಿಲ್ಲ. ಮೊದಲು ಇಂಥವ್ನು ಹೇಳಬೇಕು. ಇಂಥ ವಚನಗಳನ್ನ ಮೊದಲು ಆದ್ಯತೆ ಮೇಲೆ ನಾವು ಕಲಿಬೇಕು. ನಾನು ಕಲ್ತಿಲ್ಲ, ಬಾಯ್ಪಾಠ ಮಾಡಿಲ್ಲ, ಆದ್ರೆ ಅದ್ರ ಬಗ್ಗೆ ಅರ್ಥ ಬರೆದಿದ್ದೀನಿ. ಆ ವಚನ ತಗೊಂಡು ವಚನ ಹೃದಯದಲ್ಲಿ ಆ ಪ್ರಸಂಗ ಬರೆದಿದ್ದೀನಿ. ಅದೊಂದು ಅಧ್ಯಯನ ಮಾಡಿದ್ದೀನಿ. ತ್ರಿಮಾತೆಯರ ವಚನಾಂಕಿತ, ಗುರುಮಾತೆ, ಲಿಂಗಮಾತೆ, ಜಂಗಮ ಮಾತೆ ಅಂತ ಹೇಳಿ ಅದೊಂದು ವಿಶೇಷ ಅಧ್ಯಯನ ಮಾಡಿದ್ದೀನಿ. ಓದ್ಬೇಕು ನೀವೆಲ್ಲ. ಇಂಥವನ್ನ ಓದಿ ಇದನ್ನ ಹೆಚ್ಚು ಹೆಚ್ಚು ಚರ್ಚೆ ಮಾಡಬೇಕು, ಹೇಳಬೇಕು. ಬರೇ ವಿವಾದದ ಸುದ್ದಿಗಳನ್ನೇ ಚರ್ಚೆ ಮಾಡೋದಕ್ಕಿಂತ ಇಂಥ ಹೊಸದನ್ನ ಕಲ್ತ್ಕೊಂಡು ನೀವು ಚರ್ಚೆ ಮಾಡಿದ್ರೆ ಅದು ನಿಮ್ಮ ಮಕ್ಕಳಿಗೆ ಕಿವಿ ಮೇಲೆ ಬೀಳುತ್ತೆ, ಅಥವಾ ನಿಮ್ಮ ಮನೆಯವ್ರಿಗೆ ಕಿವಿ ಮೇಲೆ ಬೀಳುತ್ತೆ, ಅಥವಾ ನಿಮ್ಮ ಸ್ನೇಹಿತರಿಗೆ ಕಿವಿ ಮೇಲೆ ಬೀಳುತ್ತೆ. ಇದು ನಿಜದ ಬಾಗಿಲ ತೋರದ ಮುಕ್ತಿಯ ಬಾಗಿಲನ್ನ ಹೆಣ್ಮಕ್ಳಿಗೆ ಯಾರು ತೋರಿಸಿರ್ಲಿಲ್ಲ. ಹೆಣ್ಮಕ್ಳಿಗೆ ದೀಕ್ಷೆನೇ ಇಲ್ಲ ಅಂತ ಬುದ್ಧ ಕೆಲವು ದಿವಸ ಹೆಣ್ಮಕ್ಳಿಗೆ ದೀಕ್ಷೆ ಕೊಡ್ಲಿಲ್ಲ. ಮಹಾವೀರ ಅಂತೂ ಹೇಳೋದು ಹೆಣ್ಮಕ್ಳಿಗೆ ಮುಕ್ತಿನೇ ಇಲ್ಲ ಅಂತ ಹೇಳೋದು ಜೈನ ಧರ್ಮ. ಹೆಣ್ಮಕ್ಳು ಗಂಡ್ಮಕ್ಳು ಸೇವೆ ಮಾಡಿ ಮತ್ತೆ ಗಂಡಾಗಿ ಹುಟ್ಟಬೇಕು, ಆಮೇಲೆ ಮುಕ್ತಿ ಅವ್ರಿಗೆ ಅಂತ ಹೇಳುತ್ತೆ ಜೈನ ಧರ್ಮ, ಸ್ಪಷ್ಟವಾಗಿ ಹೇಳುತ್ತೆ. ಇರಲಿ, ಅವರು 2000 ವರ್ಷದಿಂದ ಅದನ್ನು ವಿಚಾರ ಮಾಡಿದ್ದಾರೆ. ಅದು ಅವ್ರದ್ದು ತಪ್ಪು ಸರಿ ಪ್ರಶ್ನೆ ಅಲ್ಲ. ಆದರೆ ಬಸವಣ್ಣ ತೋರಿಸ್ಕೊಟ್ಟ ಮೇಲೂ ಕೂಡ ಅರ್ಥ ಆಗ್ಲಿಲ್ವಲ್ಲ ನಮಗೆ. ಯಾಕೆ ಅಂದರೆ ನಮ್ಮ ಸುತ್ತಮುತ್ತ ಪರಿಸರ ಅದಿರಲಿಲ್ಲ. ಸಿದ್ಧಲಿಂಗೇಶ್ವರ ಸುತ್ತಮುತ್ತ ಪರಿಸರ ಇರಲಿಲ್ಲ. ಷಣ್ಮುಖ ಶಿವಗಳ ಸುತ್ತಮುತ್ತ ಪರಿಸರ ನಿರ್ಮಾಣ ಆಗಿರಲಿಲ್ಲ. ಕಲ್ಯಾಣ ಕ್ರಾಂತಿ ಆದಮೇಲೆ 36 ವರ್ಷ ಈ ಪರಿಸರ ಇತ್ತು, ಅಥವಾ ಒಂದು 25-30 ವರ್ಷ ಅನುಭವ ಮಂಟಪ ಸ್ಥಾಪನೆ ಆಗೋದ್ಮೇಲೆ 9 ವರ್ಷ ಬೇಕಾಯಿತು. 27 ವರ್ಷ ಈ ಸ್ಥಿತಿ ಇತ್ತು. ಒಮ್ಮೆಗೆ ಶರಣರು ಚದುರು ಬಿಟ್ರು. ಮತ್ತು ಗುರುಕುಲ ಪದ್ಧತಿ ಇರಲಿಲ್ಲ. ಗುರುಕುಲ ಪದ್ಧತಿ ಇದ್ರು ಶಾಲಿ ಮಟ್ಟದವರು, ಕೂಲಿ ಮಟ್ಟದವರು ಅಂತ ಇದ್ರು. ಆದ್ರೆ ಅವ್ರಿಗೆ ಪಾಪ ಈ ವಚನ ಅರ್ಥ ಆಗಲಿಲ್ಲ. ವಚನ ಸಿಕ್ಕೇ ಇಲ್ವೇನೋ, ಸಿಕ್ಕಿದ್ರು ಅರ್ಥ ಆಗಲಿಲ್ಲ. ಕೊನೆಗೆ ಇನ್ನೊಂದು ಮಾತು ಬಳಸ್ತಾರೆ ಅವರು. ಇದನ್ನ ಈ ಪದ ವಿದ್ವಾಂಸರಿಗೂ ಅರ್ಥ ಆಗಿಲ್ಲ. ಯಾಕಂದ್ರೆ ವಿದ್ವಾಂಸರು ಆಧ್ಯಾತ್ಮ ಜೀವಿಗಳಲ್ಲ. ಯಾವ ವಿದ್ವಾಂಸರು, ಯೂನಿವರ್ಸಿಟಿ ವಿದ್ವಾಂಸರು ಕೂಡ ಆಧ್ಯಾತ್ಮ ಜೀವಿಗಳಲ್ಲ. ಅವರು ಆಧ್ಯಾತ್ಮಿಕತೆ ಗೊತ್ತೇ ಇಲ್ಲ ಅವ್ರಿಗೆ.
ಎನ್ನ ಹೆತ್ತ ತಂದೆ. ಪುಣ್ಯಕ್ಕೆ ವಚನಕಾರರು ಅದನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಪ್ರಿಂಟ್ ಮುದ್ರಣ ಮಾಡೋರು ಕೈಯಲ್ಲಿ ಬರ್ದೇ ಕೊಡ್ಬೇಕಲ್ಲ ಓಲೆಗರಿನ. ಎಲ್ಲರೂ ಅದನ್ನ ಬರೆದು ನಮ್ಮವ್ರಿಗೂ ಉಳಿಸ್ಕೊಟ್ಟಿದ್ದಾರೆ. ಹಳಕಟ್ಟಿಯವರು ಬರೋ ತನಕ ಉಳಿಸ್ಕೊಟ್ಟಿದ್ದಾರೆ. ಅದು ದೊಡ್ಡ ಸಂತೋಷ. ಎನ್ನ ಹೆತ್ತ ತಂದೆ ಅಂತಾನೆ ಬಳಸ್ತಾರೆ. ಇದು ಬಹಳ ವಿಶೇಷ. ಭಕ್ತಿ ಸಂಬಂಧ ಅಂದ್ರೆ ಇದು. ತಮ್ಮ 10 ವರ್ಷ ಚಿಕ್ಕವನು ಬಸವಣ್ಣ. ದೈಹಿಕವಾಗಿ ನೋಡಿದ್ರೆ ಅಕ್ಕನಾಗಮ್ಮನವ್ರಿಗಿಂತ 10 ವರ್ಷ ಸಣ್ಣವನು ಬಸವಣ್ಣ. ಆಮೇಲೆ ಎನ್ನ ಹೆತ್ತ ತಂದೆ ಅಂದ್ರೆ ಗುರು ಆದ್ರು ಅವರು. ಅಕ್ಕನಾಗಮ್ಮನವ್ರಿಗೆ ಗುರು ಆದ್ರು. ಗುರು ಹೊಸ ಜನ್ಮ ಕೊಡ್ತಾನಲ್ಲ, ಆದ್ರಿಂದ ಹೆತ್ತ ತಂದೆ ಅಂತ ಬಳಸಿದ್ರು. ಇದು ಬಹಳ ದೊಡ್ಡದು. ಇದು ಲಿಂಗಾಯತ ಧರ್ಮಕ್ಕೆ ಅರ್ಥ ಆಗಬೇಕಾದ್ರೆ 20ನೇ ಶತಮಾನದ ತನಕ ತಗೊಳ್ತು. 20ನೇ ಶತಮಾನದ ಉತ್ತರಾರ್ಧ, ಪೂರ್ವಾರ್ಧನೂ ಅಲ್ಲ ಅದು. ಪೂರ್ವಾರ್ಧದಲ್ಲಿ ಹಳಕಟ್ಟಿಯವರು ವಚನ ಸಾಹಿತ್ಯವನ್ನು ಹೊರಗೆ ಹಾಕಿದ್ರು. ಅಕ್ಕನಾಗಮ್ಮನವರಿಗೆ ಮೊಟ್ಟ ಮೊದಲು ದೀಕ್ಷೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಕ್ಕೆ ಮಾತಾಜಿಯವರೇ ಬರ್ಬೇಕಾಗಿತ್ತು. ಮತ್ತೊಬ್ಬ ಹೆಣ್ಮಗಳೇ ಬಂದು ನಮಗೆ ಗುರುವಾಗಿ ಹೇಳ್ಕೊಡ್ಬೇಕಾಗಿ ಬಂತು. ಇದು ದುರ್ದೈವದ ಸಂಗತಿ, ಅಥವಾ ಈಗೇನೋ ಕಾಲದ ವೈಪರೀತ್ಯನೋ ವೈಚಿತ್ರ್ಯನೋ ಗೊತ್ತಿಲ್ಲ. ಆದರೆ ಇನ್ನು ಮುಂದೆ ನಾವು ಇದನ್ನ ಹೆಚ್ಚು ಹೆಚ್ಚು ಹೆಣ್ಮಕ್ಳಿಗೆ ತಿಳಿಸ್ಕೊಡ್ಬೇಕು. ಈಗ ನಮ್ಮ ವಚನ ಹೇಳೋ ತಾಯಂದ್ರಿಗೆ, ಶ್ರೀದೇವಿಯವ್ರಿಗಾಗ್ಲಿ ವಿಜಯಲಕ್ಷ್ಮಿಯವ್ರಿಗಾಗ್ಲಿ ಇದು ಯಾವುದು ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಬಂದಿರೋದೇ ಈ ಸಾರಿ. ಅಲ್ಲಿ ಇಂಥ ಪುಸ್ತಕಗಳನ್ನ ಅವ್ರು ಓದಿಲ್ಲ, ಇಂಥ ವಚನಗಳನ್ನ ಅವ್ರು ಓದಿಲ್ಲ. ಕೆಲವು ಪ್ರಚಲಿತ ವಚನಗಳನ್ನ ತಿಳ್ಕೊಂಡಿದ್ದಾರೆ. ಇನ್ನು ಮೇಲೆ ವಚನ ಹೃದಯ ಪುಸ್ತಕ ತಗೊಂಡು ಇದನ್ನ ಹೆಚ್ಚು ಹೆಚ್ಚು ಓದಿ ನಿಮ್ಮ ಭಾಷಣಗಳಲ್ಲಿ ಮತ್ತು ನಿಮ್ಮ ಮಕ್ಕಳಿಗೆ ಪ್ರಸಂಗ ಬಂದಾಗ ಏನೇನೇನೇನೋ ಮಾತಾಡ್ತಾ ಕೂತ್ಕೊಳ್ಳೋದ್ರ ಬದಲು, ಏನೇನೋ ಚಿಂತೆ ಮಾಡ್ಕೊತ ಕೂತ್ಕೊಳ್ಳೋದ್ರ ಬದಲು, ನಮ್ಮ ಧರ್ಮದಲ್ಲಿ ಇಂಥ ಸಂಗತಿ ನಡೆದಿದೆಯಲ್ಲ, ಹೆಮ್ಮೆ ಪಡಬೇಕಾದಂಥ ಸಂಗತಿಗಳನ್ನ ಚರ್ಚೆ ಮಾಡಕ್ಕೆ ಶುರು ಮಾಡಿ, ಅದನ್ನ ಓದಕ್ಕೆ ಶುರು ಮಾಡಿ. ಮನೇಲಿ ನೀವೇ ಕೂತ್ಕೊಂಡು ಓದಿ. ಇಲ್ಲೇ ನೀವು 7ರಿಂದ 8 ಕೂತ್ಕೊಂತೀರಲ್ಲ, ಹಂಗೆ ಅಕ್ಕಪಕ್ಕದವ್ರ ಮನೆಯವ್ರನ್ನ ಕೂರಿಸ್ಕೊಳ್ಳಿ ನೀವು, ಅಥವಾ ನಿಮ್ಮ ಮನೆಯವರೇ ಕೂತ್ಕೊಳ್ಳಿ. ಹಿಂಗೆ ಕೂತ್ಕೊಂಡು ಪುಸ್ತಕ ಓದೋದು. ಪುಸ್ತಕ ಓದಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪುಸ್ತಕ ಓದಿದ್ರಿಂದನೇ ಸಿದ್ಧಾರೂಢ ಸಂಪ್ರದಾಯ ಅಷ್ಟು ಉಳ್ಕೊಂಡು ಬಂದಿದ್ದು. ನಮ್ಮಲ್ಲಿ ಯಾಕೆ ಪುಸ್ತಕ ವಚನಗಳು ಕಂಠಪಾಠ ಮಾಡಿ ಹೇಳಿದ್ರಿ, ಆದರೆ ಪುಸ್ತಕಗಳನ್ನ ಓದೋ ಅಭ್ಯಾಸ ಇಟ್ಕೊಳ್ಬೇಕು. ಪುಸ್ತಕಗಳೇನು ದೇವರಂತ ಕಾಣೋದು ಬೇಡ ನೀವು. ಆದರೆ ಇಷ್ಟಲಿಂಗವೇ ನಮಗೆ ಆರಾಧ್ಯ ವಸ್ತು ಆಗಿರಲಿ. ಆದರೆ ಪುಸ್ತಕಗಳನ್ನ ಓದಿ ಅದನ್ನ ಸತತವಾಗಿ ಅಭ್ಯಾಸ ಮಾಡುವ ಒಂದು ಪುಸ್ತಕ ಇಟ್ಕೊಳ್ಳಿ. ವಚನ ಹೃದಯ ಇಟ್ಕೊಳ್ಳಿ, ಓದಿ, ಅದನ್ನೇ ಮತ್ತೆ ಮತ್ತೆ ಓದಿ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಬೇರೆಯವ್ರಿಗೆ ಹೇಳುವ ಅಭ್ಯಾಸ ಮಾಡ್ಕೊಳ್ಳಿ. ಇದು. ಆಮೇಲೆ ತರಂಗಿಣಿ ಓದಿ. ತರಂಗಿಣಿ ಓದಿದ್ರೆ ನಿಮಗೆ ಅದು ದಿನನಿತ್ಯ ಓದೋ ಅಭ್ಯಾಸ ಇಟ್ಕೊಳ್ಳಿ. ಈಗ ಹೊಸದಾಗಿ ತರಂಗಿಣಿ ಪ್ರಿಂಟ್ ಮಾಡಿದಾರಂತೆ. ಯಾರ ಹತ್ರ ತರಂಗಿಣಿ ಪುಸ್ತಕ ಇಲ್ವೋ ಆ ಪುಸ್ತಕ ತಗೊಂಡು ಓದ್ಕೊಳ್ಳಿ. ಅದನ್ನ ಮತ್ತೆ ಮತ್ತೆ ಮನನ ಮಾಡ್ಕೊಳ್ಳಿ. ಅಂದ್ರೆ ಮಾತ್ರ ಸಾಧನೆ ಮಾಡ್ತೀರ ನೀವು ಜೀವನದಲ್ಲಿ. ಸುಮ್ಮನೆ ವಚನ ಕಲ್ತ್ರಿ ಹೇಳಿದ್ರೆ ಅಂದ್ರೆ ಸಾಧನೆ ಆಗಲ್ಲ. ಪುಸ್ತಕಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.